ನಮಸ್ಕಾರ, ನಾನು ನಿಮ್ಮ ರಂಗನಾಥ್ ರಂಗೋಜಿ. ದೇಗುಲ ದರ್ಶನ ಭಾಗ 3 ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಆದಿಶಕ್ತಿ ನೆಲೆಸಿರುವಂಥ ದೇವಸ್ಥಾನ. ಇದು ಕಣ್ಕಟ್ಟೆ ಗ್ರಾಮದಲ್ಲಿ ನೆಲೆಸಿರುವಂಥ ದೇವಸ್ಥಾನ. ನೀವು ನೋಡ್ಬೋದು, ತೋರಿಸ್ತೀನಿ. ಮುಂದೆ ಹೀಗೆ ಅರಸೀಕೆರೆ ತಾಲೂಕಿನ ಕಣ್ಕಟ್ಟೆ ಗ್ರಾಮದಲ್ಲಿರುವಂಥ ದೇವಸ್ಥಾನ. ಈ ದೇವಸ್ಥಾನವು ಕೆರೆ ಏರಿ ಮೇಲೆ ನೆಲೆಸಿರುತ್ತೆ. ಮುಂದೆ ವಿಡಿಯೋದಲ್ಲಿ ಎಲ್ಲ ವಿಡಿಯೋದಲ್ಲಿದೆ, ನೋಡ್ಬೋದು, ನೋಡ್ತಾ ಇರಿ. ಹಾಗೆ ಈ ಥರ ವಿಡಿಯೋಗಳನ್ನ ಮುಂದೆ ಅಪ್ಲೋಡ್ ಮಾಡಲು ನಿಮ್ಮ ಸಹಾಯ ಅಗತ್ಯ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿರುತ್ತೆ, ಅಕೌಂಟ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪ್ರತಿಯೊಂದು ವಿಡಿಯೋಗಳನ್ನ ಹೀಗೆ ಕರ್ನಾಟಕದಲ್ಲಿರುವಂಥ ಎಲ್ಲ ದೇವಸ್ಥಾನಗಳು, ಪ್ರಸಿದ್ಧವಾದ ಸ್ಥಳಗಳನ್ನು ನಿಮಗೆ ತೋರಿಸ್ತೀನಿ, ವಿಡಿಯೋ ಮುಖಾಂತರ ತೋರಿಸ್ತೀನಿ. ಅದಕ್ಕೋಸ್ಕರ ಈ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ತೋರಿಸೋಕ್ಕೆ ಬಂದಿರುವಂಥದ್ದು ಹೆಣ್ಣದೇವರು ಆದಿಶಕ್ತಿ ನಡೆಸಿರುವಂಥ ದೇವಸ್ಥಾನ ಕಣ್ಕಟ್ಟೆ ಗ್ರಾಮದ. ಈ ಕಣ್ಕಟ್ಟೆ ಗ್ರಾಮವು ಸಹ ಅರಸೀಕೆರೆ ತಾಲೂಕಿನಲ್ಲಿ ಬರುತ್ತೆ. ಪಂಚನಳ್ಳಿಗೆ ಭಾಳ ನಿಯರ್ ಆಗಿರುವಂಥ ದೇವಸ್ಥಾನ. ಈ ದೇವಸ್ಥಾನವು ಉದ್ಭವ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಆಗಿರುತ್ತೆ. ಇದು ಕೆರೆ ಏರಿ ಮೇಲೆ ನೆಲೆಸಿರುವಂಥ ದೇವಸ್ಥಾನ. ಮುಂದೆ ಬರುವಂತಹ ವಿಡಿಯೋದಲ್ಲಿರುವಂತಹ ಕ್ಲಿಪ್ಗಳನ್ನು ನೋಡ್ತಾ ಇರಿ. ಹಂಗೆ ಈ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಬರ್ತೀನಿ ಮತ್ತೆ ತೋರಿಸ್ತೀನಿ. ಹಿಂಗೆ ಹಲವಾರು ವಿಡಿಯೋಗಳನ್ನ ತೋರಿಸ್ತೀನಿ. ನಮಸ್ಕಾರ. ನೀವು ನೋಡ್ತಾ ಇರುವಂಥದ್ದು ಕಣ್ಕಟ್ಟೆ ಗ್ರಾಮದ ರೋಡು. ಇದೇ ಕೆರೆ ಏರಿ. ಈ ಕೆರೆ ಏರಿ ಪಕ್ಕದಲ್ಲಿ ಇರುವಂಥದ್ದೇ ಅಮ್ಮ, ಮೂರ್ಕಂಡು ಮಾರಮ್ಮ ಅಂತೇಳಿ. ದುರ್ಗಮ್ಮ, ಮೂರ್ಕಂಡು ಮಾರಮ್ಮ, ದುರ್ಗಮ್ಮ, ಕಣ್ಕಟ್ಟೆ ಅಮ್ಮ, ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ. ಇದೇ ದೇವಸ್ಥಾನ. ನಿಮಗೆ ಕೂಲಂಕುಷವಾಗಿ ತೋರಿಸ್ತೀನಿ. ಮೈನ್ ರೋಡ್ ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಕಣ್ಕಟ್ಟೆ ದುರ್ಗಮ್ಮ ಅಂತಲೇ, ಕಣ್ಕಟ್ಟೆ ಮೂರ್ಕಂಡು ಮಾರಮ್ಮ ಅಂತಲೇ, ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ. ನೋಡ್ಬೋದು, ಇದೇ ದೇವಸ್ಥಾನ. ದುರ್ಗಮ್ಮ ದೇವಿ ದೇವಾಲಯ ಕಣ್ಕಟ್ಟೆ ಹಿಂದೂ ಧಾರ್ಮಿಕ ಸಂಸ್ಥೆ ಹಾಗೂ ಧರ್ಮದಾಯದ ಇಲಾಖೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ಕಣ್ಕಟ್ಟೆ ಹೋಬಳಿ. ಇದೇ ಕೆರೆ, ಕಣ್ಕಟ್ಟೆ ಕೆರೆ. ಭಾಳ ದೊಡ್ಡ ಕೆರೆ, ನೋಡ್ಬೋದು ನೀವು. ಇದು ವಿಶೇಷಪ್ಪ ಏನಪ್ಪ ಅಂತ ಹೇಳಿದ್ರೆ, ಪಂಚನಹಳ್ಳಿ ಸಮೀಪದಲ್ಲೇ ಬರುವಂಥ ದೇವಸ್ಥಾನ. ನೋಡ್ಬೋದು ನೀವು. ದೇವಸ್ಥಾನ ಸುತ್ತಲೂ ತೋರಿಸ್ತೀನಿ, ನೋಡ್ರಿ. ಅಮ್ಮನವರ ವಿಗ್ರಹಗಳು. ಅಮ್ಮ ಯಾವ ಅವತಾರದಲ್ಲಿದೆ, ಯಾವ ಅವತಾರದಲ್ಲಿ ಅಮ್ಮ ಇರಬಹುದು. ಕಣ್ಕಟ್ಟೆ ಏರಿ ಮೇಲೆಗಡೆ ಇದು ಶ್ರೀ ಉದ್ಭವ ದುರ್ಗಾ ಪರಮೇಶ್ವರಿ ದೇವಾಲಯ ಕಣ್ಕಟ್ಟೆ, ಅರಸೀಕೆರೆ ತಾಲೂಕು. ಶ್ರೀ ಉದ್ಭವ ದುರ್ಗಾ ಪರಮೇಶ್ವರಿ ದೇವಾಲಯ ಕಣ್ಕಟ್ಟೆ. ದೇವಸ್ಥಾನ ಸುತ್ತ ಬರ್ತಾ ಇದ್ದೀನಿ, ನೋಡಿ. ಈ ಅಕೌಂಟ್ನ ಫಾಲೋ ಮಾಡಿ. ಹಲವಾರು ವಿಚಾರಗಳನ್ನು ಸಹ. ನೀರಿನ ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಇಲ್ಲಿ ಅಡುಗೆ ಪಡಿಗೆ ಮಾಡುವಂಥವ್ರಿಗೂ ಸಹ ಶೆಡ್ ವ್ಯವಸ್ಥೆ ಇದೆ. ಆ ಕಡೆ ರೂಮ್ ವ್ಯವಸ್ಥೆ ಸಹ ಇದೆ. ನೀರಿನ ವ್ಯವಸ್ಥೆಯೂ ಸಹ ಇದೆ. ನೋಡ್ಬೋದು ಅಮ್ಮನವರು. ಇದು ದೇವಸ್ಥಾನದ ಒಳಗಡೆ ಅಮ್ಮನವರು ಕಾಣಿಸ್ತಾ ಇದ್ದಾರೆ. ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಅಮ್ಮನವ್ರನ್ನ. ತೋರಿಸ್ತೀನಿ ನೋಡಿ. ತಾಯಿ ಜಗನ್ಮಾತೆ ಆದಿಶಕ್ತಿ ಕಣ್ಕಟ್ಟೆ ಅಮ್ಮ ಆರಿ ನೋಡ್ಬೋದು ನೀವು. ಇದು ಅಮ್ಮ, ಉದ್ಭವ ಅಮ್ಮನವರು.
ಇದು ಉದ್ಭವ ಅಮ್ಮನವರು ನೋಡ್ಬೋದು. ಇದು ಬರುವಂಥದ್ದು ಅವಲೇ ಹೇಳಿದಾಗೆ ಕಣ್ಕಟ್ಟೆ ಗ್ರಾಮ, ಅರಸೀಕೆರೆ ತಾಲೂಕಿನಲ್ಲಿ ಬರುತ್ತೆ ನೋಡ್ಬೋದು. ಹೀಗೆ ಉಪಯುಕ್ತವಾದ ಮಾಹಿತಿಗಳು ಸಹ ಇದೆ. ನೀವು ಯಾರೂ ಇಲ್ಲ ಅಂತ ಹೇಳಿದ್ರು ಇಲ್ಲಿ ಪೂಜಾರ್ ನಂಬರ್ ಇದೆ, ಯಾರೋ ಪೂಜಾರ್ ಆನಂದ್ ಅಂತೇಳಿ, ಅವರ ಬಗ್ಗೆ ಇಲ್ಲಿ ವಿಡಿಯೋದಲ್ಲಿ ನಂಬರ್ ಶೋ ಮಾಡ್ತೀನಿ, ನೋಡಿ ಅವ್ರ ಹತ್ರ ಮಾತಾಡಿಸ್ಕೊಳ್ಳಿ. ಅವ್ರು ಯಾವ ಟೈಮಲ್ಲಿ ದೇವಸ್ಥಾನ ಓಪನ್ ಇರುತ್ತೆ ಅನ್ನೋದನ್ನ ಕೇಳ್ಬಿಟ್ಟು ನೀವು ಬರ್ಬೋದು. ತಾಯಿ ನಿಮ್ಮ ಬಯಕೆಗಳನ್ನು ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋದಲ್ಲಿ ದೇವಸ್ಥಾನದ ಪೂಜಾರ್ ನಂಬರ್ಗಳು ಸಹ ಶೋ ಮಾಡ್ತಿದ್ದೀನಿ, ನೋಡಿ ಅವ್ರಿಗೆ ಫೋನ್ ಮಾಡಿ ಹಿಂಗಿದೆ ಬರ್ತಾಯಿದ್ದೀವಿ ಅಂತ ಹೇಳಿದ್ರೆ ಅವರು ಬರ್ತಾರೆ. ನೀವು ನೋಡಿರಿ, ಇದೇ ನಂಬರು, ಇದೇ ದೇವಸ್ಥಾನ ಕಣ್ಕಟ್ಟೆ ಗ್ರಾಮದಲ್ಲ, ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನ, ಉದ್ಭವ ಮೂರ್ತಿ. ಇದು ಹೊರಡ ಮೂರ್ತಿ ಕಣ್ಕಟ್ಟೆ ಗ್ರಾಮದಲ್ಲಿ ಇರಬಹುದೇನೋ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ, ನೋಡೋಣ. ವಿಡಿಯೋ ಧಾರ್ಮಿಕ ದತ್ತಿ ಇಲಾಖೆ ಆಗಿರೋದ್ರಿಂದ ಭಾಳ ವ್ಯವಸ್ಥೆ ಚೆನ್ನಾಗಿದೆ, ನೋಡ್ಕೊಳ್ಳಿ. ದೇವಸ್ಥಾನ ಒಳಗಡೆ ಇನ್ನೊಂದ್ಸಲಿ ಮತ್ತೆ ತೋರಿಸ್ತೀನಿ, ಬರ್ತೀನಿ ಬರ್ರಿ. ದೇವಸ್ಥಾನ ಒಳಗಡೆ ಹೋಗೋಣ. ದೇವಸ್ಥಾನ ಸುತ್ತಲೂ ತೋರಿಸಿದ್ದೀನಿ, ದೇವಸ್ಥಾನ ಒಳಗಡೆ ಹೋಗೋಣ. ದೇವಸ್ಥಾನದಲ್ಲಿ ಯಾವ ರೀತಿ ಇದೆ ಒಳಗಡೆ. ಬನ್ನಿ ತೋರಿಸ್ತೀನಿ. ಇವಾಗಲೇ ಆಚೆ ಕಡೆಯಿಂದ ತೋರಿಸಿದ್ದೆ ಅಮ್ಮನ, ಈಗ ಒಳಗಿಂದ ತೋರಿಸೋಣ. ತಾಯಿ ಜಗನ್ಮಾತೆ ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ. ನೋಡ್ಬೋದು ಪೂಜೆಗೆ ಅಲಂಕಾರ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಮಾಡಲಿ, ಪೂಜೆ ಮಾಡಲಿ. ಅಮ್ಮನ ವಿಶೇಷತೆ, ಅಮ್ಮ ಏನು ಶಕ್ತಿ ಪವರ್ಫುಲ್ ಆಗಿದೆ ಎಲ್ಲವನ್ನು ಪೂಜಾರ ಹತ್ರ ತಿಳಿಯೋಣ. ನೋಡ್ತಾ